ಚಾಮರಾಜನಗರ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ 25 ಲಕ್ಷ ಪರಿಹಾರ ನೀಡಲು ಮಹೇಶ್ ಕುಮಾರ್ ಆಗ್ರಹ. ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ನೀಡಿದ ಮಾದರಿಯಲ್ಲಿ ಜಿಲ್ಲೆಯ ಆಕ್ಸಿಜನ್ ದುರಂತದ ಸಂತ್ರಸ್ತರಿಗೆ ತಲಾ 25 ಲಕ್ಷ ರು ಪರಿಹಾರ ಸರ್ಕಾರಿ ಕೆಲಸ ನೀಡಬೇಕು ಎಂದು ವಿಶ್ವ ರೈತ ಸಂಘ ಸದಸ್ಯರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ನಾಟಿ ವೈದ್ಯ ಎಚ್ಸಿ ಮಹೇಶ್ ಕುಮಾರ್ ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟವರಿಗೆ 25 ಲಕ್ಷ ಘೋಷಣೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಕಳೆದ 4 ವರ್ಷದ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಜಿಲ್ಲೆಯ 37 ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಿಲ್ಲ. 50,000 1 ಲಕ್ಷ ರು ಪರಿಹಾರ ನೀಡಿ ಕಣ್ಣೊರೆಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಎಂದು ದೂರಿದರು. ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಮ್ಲಜನಕ ಇಲ್ಲದೆ ಜನರು ಸತ್ತಿದ್ದಾರೆ. ಈ ಘಟನೆ ಆಯಾಯ ಸರ್ಕಾರವೇ ಕಾರಣವಾಗಿದೆ. ಬಿಜೆಪಿ ಸರ್ಕಾರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೂ ಕೂಡ ಕ್ರಮ ಕೈಗೊಂಡಿಲ್ಲ. ಮುಖ್ಯಮಂತ್ರಿಗಳು ಕುಡುತನದ ಪ್ರದರ್ಶನ ಮಾಡಿದ್ದಾರೆ. ಆಕ್ಸಿಜನ್ ಕೊರತೆಗೆ ಕಾರಣವಾದ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಶಿಕ್ಷೆ ನೀಡಬೇಕು. ಈಗಾಗಲೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಮುಖ್ಯಮಂತ್ರಿ ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಬೇಕು. ಆಕ್ಸಿಜನ್ ದುರಂತ ಮರು ತನಿಖೆ ಮಾಡಬೇಕು. ಇಲ್ಲದಿದ್ದರೆ ನಾವೇ ಮುಖ್ಯಮಂತ್ರಿಗಳನ್ನು ಬಂಧಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಆಕ್ಸಿಜನ್ ಸಂತ್ರಸ್ತರಿಗೆ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ 25 ಲಕ್ಷ ರು ಪರಿಹಾರ ಸರ್ಕಾರಿ ಕೆಲಸ ನೀಡಬೇಕು. ಇಲ್ಲದಿದ್ದರೆ ಕಂಡರಿಯದ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಮಹೇಶ್ ಕುಮಾರ್ ಎಚ್ಚರಿಸಿದರು. ಜೊತೆಯಲ್ಲಿ ಎಚ್ಎಸ್ ಮಹದೇವಸ್ವಾಮಿ ಹರದಹಳ್ಳಿ ಇದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಏನು ಈಗ ಆರ್ಸಿಬಿ ಕಾಲ್ತುಳಿತದಲ್ಲಿ ಸತ್ತವರಿಗೆ 25 ಲಕ್ಷ ಘೋಷಣೆ ಮಾಡಿ ಕೊಟ್ಟವ್ರೆ. ಇಲ್ಲಿ ಕೋವಿಡ್ಲಿ ಈಗ 3 ವರ್ಷ 4 ವರ್ಷದ ಮೇಲಾಗದೆ ಇನ್ನೂ ಕೂಡ ಅವ್ರಿಗೆ ಯಾವುದೇ ಪರಿಹಾರ ಹಣ ಕೊಟ್ಟಿಲ್ಲ. ಏನೋ 50,000 1 ಲಕ್ಷ ಏನೋ ಕೊಟ್ಬಿಟ್ಟು ಕಣ್ಣೊರೆಸೋ ರೀತಿ ಮಾಡ್ರೆ. ಇವತ್ತು ಆಕ್ಸಿಜನ್ ಸಿಗದೆ ನಾನೇ ಕಣ್ಣಾರ ನೋಡಿನಿ, ಚಿಲಿಮಿಲಿ ಅಂತ ಒದ್ದಾಡ್ಕೊಂಡು ಸತ್ತಾರೆ ಇದು ಆಸ್ಪತ್ರೆಯಲ್ಲಿ. ಆಕ್ಸಿಜನ್ ಇಲ್ಲ. ನಾನು GT ದೇವೇಗೌಡರು ಫೋನ್ ಮಾಡಿದೆ, ಸರ್ ಈ ಥರ ಆಗದ ಎಲ್ಲ ಸಾಯ್ತವ್ರೆ, ದಯವಿಟ್ಟು ಇದನ್ನ ಕಳಿಸ್ಕೊಡಿ, ಹಿಂಗೆ ಮಾಡಿ ಅಂತ ಅವ್ರಿಗೂ ಕೂಡ ಗಮನಕ್ಕೆ ತಂದು ಫೋನ್ ರೆಕಾರ್ಡ್ ಮಾತಾಡಿದ್ದೀನಿ. ಅವರು ಕಳಿಸ್ತೀವಪ್ಪ ಅಂತ ಅವ್ರು ಕಳಿಸ್ತದೆ 2 ದಿವಸ ಆಯಿತು ಇಲ್ಲಿಗೆ ಮತ್ತು ಮೈಸೂರಿಗೆ. ಅಲ್ಲೂ ಕೂಡ ಕೆಲವರು ಖಾಸಗಿಗೆ ಸ್ವಲ್ಪ ಹಣ ಇದ್ದವರು ಖಾಸಗಿಗೆ ಹೋದರು, ಅವರು ಬದುಕೊಂಡ್ರು. ಇನ್ನಷ್ಟೋ ಜನ ಸಿಗದೆ ಸತ್ತರು. ಈ ರೀತಿ ಈ ಥರ ವ್ಯವಸ್ಥೆಗೆ ಸರ್ಕಾರವೇ ಆ ಸರ್ಕಾರ ಕಾರಣ. ಆ ಸರ್ಕಾರದ ಮೇಲೆ ಇದು ಕ್ರಮ ತಕ್ಕತ್ತೀನಿ ಅಂದ್ಬಿಟ್ಟು ಈ ಸರ್ಕಾರ ಬಂದು ಕೂಡ 2 ವರ್ಷವಾಯಿತು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಯಾಕೆ ಕೊಡುತನ ತೋರಿಸ್ತಾ ಇದ್ದರು, ಏನು ಕಾಣದೇ ರೀತಿ ಕೂತಿದ್ದರು. ಕ್ರಮ ತಗೋಬೇಕು. ಈಗ ಆ ವ್ಯಾಪ್ತಿಲಿ ಎಷ್ಟು ಜನ ಸತ್ತರು, ಏನಾಯಿತು, ಏನೇನು ಕೊಟ್ಟಿದ್ದರು, ಯಾರಿಂದ ಆಯಿತು, ಆರೋಗ್ಯ ಮಂತ್ರಿ ಏನು ಮಾಡ್ತಿದ್ರು, ಇದನ್ನೆಲ್ಲ ತಕ್ಕೊಂಡು ಅವ್ರಿಗೆ ಹೋದ ಥರ ಶಿಕ್ಷೆ ಕೊಡೋಂಗೆ ಅವರು ವ್ಯವಸ್ಥೆ ಹಾಕು, ಬಂಧಿಸ್ಬೇಕು. ಅವ್ರನ್ನ ಇಷ್ಟೊತ್ತಿಗಾಗಲೇ ಬಂಧಿಸಬೇಕಾಗಿತ್ತು. ಇಷ್ಟು ಜನ ಸತ್ತಾರೆ. ಏನು ಆಕ್ಸಿಜನ್ ಸಿಗದೆ ಆ ಕೊರತೆ ಕಾರಣರಾರವ್ರನ್ನ ಇನ್ನೂ ಪತ್ತೆ ಹಚ್ಚಿಲ್ಲ, ವ್ಯವಸ್ಥೆ ಮಾಡಿಲ್ಲ. ಆದ್ದರಿಂದ ಸಿದ್ದರಾಮಯ್ಯ ಕೂಡಲೇ ಅವ್ರನ್ನ ಬಂಧಿಸೋಂಥ ವ್ಯವಸ್ಥೆ ಮಾಡಬೇಕು. ಅವರು ಬಂಧಿಸೋಕ್ಕಾಗಲಿಲ್ಲ ಅಂದರೆ ನಾವೇ ಸಿದ್ದರಾಮಯ್ಯನ ಬಂಧಿಸ್ಬೇಕಾಯ್ತ ಅಂತ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಯಾಕಂತಂದರೆ ಇವರು ತಾವೇ ಕೂತ್ಕೊಂಡು ಮುಖ್ಯಮಂತ್ರಿ ಆಗಿದ್ಕೊಂಡು ಇನ್ನೂ ಅವ್ರನ್ನೇನು ಮಾಡಿಲ್ಲ ಅಂತಂದ್ರೆ ಅರ್ಥವೇನು? ಮತ್ತು ಇವ್ರಿಗೆ ಏನು ಅವ್ರ ಮಾದರಿಯಲ್ಲಿ 25 ಲಕ್ಷನ ಪ್ರತಿ ಕುಟುಂಬದವ್ರಿಗೂ ಕೊಡಬೇಕು, ಒಂದು ಸರ್ಕಾರಿ ಅವ್ರ ಕೆಲಸ ಕೊಡಬೇಕು. ಯಾರು ಇದು ಎಷ್ಟು ಭಾಳ ಹೀನಾಯ ಸ್ಥಿತಿಲಿ ಬದುಕ್ತಾವ್ರು ಅವರು. ಆಕಸ್ಮಿಕವಾದಂಥ ವ್ಯವಸ್ಥೆ ಇದು. ಇದನ್ನು ಇವರು ಸರಿದೂಗಿಸ್ತಿದ್ದಕ್ಕೆ ಇವರೇ ಕಾರಣ. ಈ ರೀತಿ ಇವರು ಮಾಡಲಿಲ್ಲ ಅಂದರೆ ಕೆಲವು ದಿನಗಳಲ್ಲಿ ನಾವು ಈ ಏನು CM ಸಿದ್ದರಾಮಯ್ಯ ಇವ್ರುಗಳು ಯಾರು ಕ್ರಮ ತಕ್ಕೊಳ್ಳದೆ ಅಂದರೆ ಜಿಲ್ಲಾಧಿಕಾರಿ ಮನೆಯನ್ನು ಹರಾಜು ಮಾಡಿ 10 ಕೋಟಿಗೆ ಹರಾಜು ಮಾಡಿ ಇವ್ರಿಗೆಲ್ಲರಿಗೂ 25 ಲಕ್ಷ ತನಕ ಕೊಡೋಂಗೆ ವ್ಯವಸ್ಥೆ ಮಾಡಬೇಕಾಗತ್ತೆ. ಆಮೇಲೆ ತನಿಖೆ ಮಾಡೋದನ್ನು ಹೇಳ್ತಾ ಇದ್ದೀನಿ. ಏನು ತನಿಖೆ ಮಾಡಬೇಕು ಅಂತಂದರೆ ಅವರು ಕೋವಿಡ್ ಇದರಲ್ಲಿ ಎಷ್ಟು ಜನ ಈ ಥರ ಇದಕ್ಕೆ ಸಿಕ್ಕಿ ಸತ್ತರು ಮಾಡಿದ್ರು ಅನ್ನೋದು ಮಾಹಿತಿನೇ ತಕ್ಕೊಳ್ಳದೆ, ಆಮೇಲೆ ಔಷಧಿ ಕೊಟ್ಟರಲ್ಲ, ಮೆಡಿಕಲ್ನವರು ಪ್ರಾಣ ತಕ್ಕತ್ತೀನಿ ಅಂತ ಹೇಳಿದ್ರೆ ನನಗೆ ಎಷ್ಟೋ ಮೆಡಿಕಲ್ ಶಾಪ್ನವರು. ಯಾಕಂದರೆ 5 ಕೋಟಿ ಬಿಲ್ ಹಾಕು, 10 ಕೋಟಿ ಬಿಲ್ ಹಾಕು, ಔಷಧಿನೇ ಕೊಟ್ಟಿಲ್ಲ, ಅವ ಯಾವುದು ಇದನ್ನೂ ಕೊಟ್ಟಿಲ್ಲ, ಇಂಜೆಕ್ಷನ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, 10 ಕೋಟಿ ಬಿಲ್ ಹಾಕೊಡೆಯ. ಮೆಡಿಕಲ್ ಕೇಳಿರೋದು ಇವರು. ನಾವು ನೋಡಿರೋಂಥ ರಾಜ್ಯಾದ್ಯಂತ ಎಲ್ಲ ಕಡೆ ತಿಳಿದಿಂದನೂ ಅವ್ರನ್ನ ಹಿಂಸೆ ಕೊಟ್ಟು ಬಿಲ್ ಹಾಕ್ಸ್ಕೊಂಡ್ರೆ. ಅಂದರೆ ರೋಗಿಗಳಿಗೂ ಮೆಡಿಸಿನ್ಸ್ ಕೊಟ್ಟಿಲ್ಲ, ಏನೂ ಕೊಡದೆ ಬಿಲ್ ಹಾಕ್ಸ್ಕೊಂಡು ಬಿಲ್ ಆಡ್ತಲ್ಲಿ ಕೋಟಿ ದುಡ್ಡು ಕೊಟ್ಟರೆ. ಅದೇ ದುಡ್ಡು 25 ಅಲ್ಲ, ಅದು ವಸೂಲು ಮಾಡಿಬಿಟ್ರೆ ಆ ಸರ್ಕಾರದ ಇವತ್ತು 50 ಲಕ್ಷ ಒಂದು ತಲೆ ಕೊಡ್ಬೋದು. ಕೂಡಲೇ ಜಿಲ್ಲಾಡಳಿತ ಅಲ್ಲಿಗೆ ಏನು ನಾವು ಮಾತಾಡಿರೋದನ್ನ ವಿಷಯ ಕಳಿಸಿ
ಮತ್ತು ಸಿದ್ದರಾಮಯ್ಯ ಈ ಕೂಡಲೇ ಇದರ ಮೇಲೆ ಕ್ರಮ ತಗೋಬೇಕು. ಅವರು ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಕಂಡರಿದಂಥ ಚಳುವಳಿಯನ್ನು ಎದುರಿಸಬೇಕಾಗತ್ತಾ ಅಂತ ಈ ಮೂಲಕ ಯಗೋಡಿಪುರ ಮಹೇಶ್ ಕುಮಾರ್ ಮತ್ತು ಹಸಿರು ಸೇನೆ ಆಗ್ರಹ ಮಾಡ್ತಾಯಿದ್ದೀನಿ.